ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕೆ ಪಿ ಸಿ ಎಲ್ಲಿ ಏನು 622 ಪೋಸ್ಟ್ ಇದೆ, ಅದರಲ್ಲಿ ನಿಮಗೋಸ್ಕರ ಯಾರೆಲ್ಲ ಬಂದಿಲ್ಲ ಒಂದು ಸಪೋರ್ಟಿವ್ ಆಗಿ, ಅಂದರೆ ಕೆ ಇ ಎ ಡಿಪಾರ್ಟ್ಮೆಂಟ್ ಹತ್ರ ಇರ್ಬೋದು ಮತ್ತು ಕೆ ಪಿ ಸಿ ಎಲ್ ಡಿಪಾರ್ಟ್ಮೆಂಟ್ ಹತ್ರ ಇರ್ಬೋದು, ಈ ಸ್ಟೂಡೆಂಟ್ಸ್ ಫಸ್ಟ್ ಇವರಿಗೆಲ್ಲ ನಿಮ್ಮ ಪರವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎವ್ರಿ ಡೇ ಅಂದರೆ ಫೋನ್ ಮಾಡಿಕೊಂಡು ಪ್ರತಿ ಸತಿ ಅವ್ರು 100-150 ಜನ ಬರ್ತಾಯಿದ್ರು. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಆ್ಯಸ್ ಪರ್ ನೋಟಿಫಿಕೇಷನ್ ಏನು 2017 ನೋಟಿಫಿಕೇಷನ್ ಯಾವ ರೀತಿ ಇತ್ತೋ ಅದ್ರ ಪ್ರಕಾರನೇ ರಿಸಲ್ಟ್ಸ್ ಬಿಡ್ತಾ ಇದ್ದಾರೆ. ಅಪ್ ಟು 0 ಮತ್ತು ನೆಗೆಟಿವ್ ಏನು ತೊಗೊತೀರಾ ಅಲ್ಲಿವರೆಗೂ 0 ತನಕ ಕನ್ಸಿಡರ್ ಮಾಡ್ತಾರೆ. ನೆಗೆಟಿವ್ ಏನು 2021 ರೂಲ್ ಸರ್ಕ್ಯುಲರ್ ಏನಿದೆ 35% ಅಂತ ಏನು ಅದನ್ನು ಕನ್ಸಿಡರ್ ಮಾಡಲ್ಲ. ನೆಗೆಟಿವ್ ಇದ್ರೂ ಅವರೆಲ್ಲರೂ ಸೆಲೆಕ್ಟ್ ಆಗ್ತೀರಾ. ಪ್ಲಸ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ ಅದರಲ್ಲಿ ಆ್ಯಕ್ಚುಲಿ 1:1.2 ಅಂತ ಇದೆ. ಆದರೆ ಈಗ 1:3 ತನಕ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾ ಇದ್ದಾರೆ. ನಾವು ಒಂದು ಪ್ರೆಷರ್ ಹಾಕಿರೋದಕ್ಕೆ ಒಂದು ಕೆ ಪಿ ಸಿ ಎಲ್ ಎಮ್ ಡಿ ಏನಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಮತ್ತು ಎಚ್ ಆರ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಯಾಕೆಂದರೆ ಒಂದು ಪ್ರೋಸೆಸ್ಸು, ಮತ್ತು ಜಿ ಎಮ್ ಇದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನಾವು ಮನವಿ ಕೊಟ್ಟು ನಾವು ಪ್ರೆಷರ್ ಹಾಕ್ದಂಗೆ ಒಂದು ತಿಂಗಳು ಅಂದರೆ ಇದೇ ತಿಂಗಳಲ್ಲಿ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದರು ಜುಲೈಯಲ್ಲಿ. ಆದರೆ ಎಮ್ ಡಿ ಅವ್ರು ಬರೆದು ಕೊಟ್ಟಿದ್ರು ಪಾಪ ಅವರು. ಆದರೆ ಈಗ ಎಚ್ ಆರ್ ಅವರೆಲ್ಲ ಹೇಳಿರೋ ಪ್ರಕಾರ ನಿಮಗೆ ಗೊತ್ತಿರಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ದೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ಆಗಸ್ಟ್ ಫಸ್ಟ್ ವೀಕಲ್ಲಿ ಅವರು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಂಡು ಎಲ್ಲ ನಿಮಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಇನ್ನೊಂದು ನಾವು ಕರೆದಾಗೆಲ್ಲ ಬಂದು ನಮಗೆ ಸಹಾಯ ಮಾಡಿದ್ದ ಕಾಂತಕುಮಾರ್ ಸರ್ ಅವರಿಗೆ ತುಂಬ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.